ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ಅರಿವು ಮೂಡಿಸುವಂಥದ್ದು, ಕ್ರೈಮ್ ವಿಚಾರಗಳಾಗಿರ್ಬೋದು ಮತ್ತು ಕೆಲ ಅವೇರ್ನೆಸ್ ವಿಚಾರಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ. ಸ್ನೇಹಿತರೆ, ಇವತ್ತು ಒಂದು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಪದೇ ಪದೇ ವೈಲೇಷನ್ಸ್ ಮಾಡ್ತಾ ಇದ್ರೆ ಪೊಲೀಸರು ಯಾವ ರೀತಿ ಬಿಸಿ ಮುಟ್ಟಿಸ್ತಾರೆ, ಜೊತೆಯಲ್ಲಿ ಟ್ರಾಫಿಕ್ ಒಂದು ನಿಯಮಗಳನ್ನು ಯಾವ ರೀತಿ ಪಾಲನೆ ಮಾಡಬೇಕು, ರೋಡಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಹೇಗೆ ರೂಲ್ಸನ್ನು ಫಾಲೋ ಮಾಡಿದ್ರೆ ಬೇರೆಯವರಿಗೆ ಯಾವ ರೀತಿ ಸಮಸ್ಯೆ ಆಗೋಂಥ ರೀತಿಯಲ್ಲಿ ನಾವು ಯಾವ ರೀತಿ ವೆಹಿಕಲ್ಸನ್ನು ಓಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೇನೆ. ಸ್ನೇಹಿತರೆ, ಈಗ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಕಳೆದ 3-4 ದಿನಗಳಿಂದಲೂ ಕೂಡ ನೋಡ್ತಾ ಇರ್ತೀರಿ. ಒಂದು ಲ್ಯಾಂಬೋರ್ಗಿನಿ ಕಾರು, ವೈಟ್ ಕಾರು ಏರ್ಪೋರ್ಟ್ ರಸ್ತೆಯಲ್ಲಿ ಯಾವ ರೀತಿ ಒಂದು ರೂಲ್ಸ್ ವೈಲೇಷನ್ ಮಾಡುವಂಥ ನಿಟ್ಟಿನಲ್ಲಾಗಿರ್ಬೋದು, ಅತಿ ವೇಗವಾಗಿ ಭಯವನ್ನು ಮೂಡಿಸುವಂಥ ರೀತಿಯಲ್ಲಿ ಅಕ್ಕಪಕ್ಕದ ಹೋಗುವಂಥ ವೆಹಿಕಲ್ಸ್ ಕೂಡ ಭಯಪಡುವಂಥದ್ದು, ಮತ್ತು ಇನ್ನೊಬ್ಬರಿಗೆ ಅಪಾಯ ತರುವಂಥ ರೀತಿಯಲ್ಲಿ ಮತ್ತು ಹೆಚ್ಚು ಕರ್ಕಶ ರೀತಿಯಲ್ಲಿ ಬೆಂಕಿಯನ್ನು ಬಿಟ್ಟು ಹೊರ ಹೋಗುವಂಥದ್ದು, ಆ ಮೂಮೆಂಟ್ ಏನಿದೆ ಇನ್ನೊಬ್ಬರಿಗೆ ಅದು ನಿಜಕ್ಕೂ ಕೂಡ ಭಯ ಬರುವಂಥದ್ದು. ಹೌದು, ಏರ್ಪೋರ್ಟ್ ರಸ್ತೆಯಲ್ಲಿ ಈ ಒಂದು ಲ್ಯಾಂಬೋರ್ಗಿನಿ ಕಾರು KA05NR0009 ನಂಬರ್, ಈ ಒಂದು ಕಾರು ಅತಿ ವೇಗವಾಗಿ ಹೋಗಿರುವಂಥದ್ದು. ಆದರೆ ಇದನ್ನ ಹಿಂಬದಿ ಬರ್ತಾ ಇರುವಂಥವ್ರು ಆ ಕಾರನ್ನ ವಿಡಿಯೋ ಮಾಡಿದ್ದಾರೆ. ಜಸ್ಟ್ ವಿತಿನ್ ಸೆಕೆಂಡ್ಸ್ ಅದು ಕ್ಲಿಪ್ ಇರುವಂಥದ್ದು, ಆ ನಂಬರ್ ಕಾಣಿಸುವಂಥದ್ದು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಟ್ರಾಫಿಕ್ ರೂಲ್ಸ್ ಪೊಲೀಸ್ ಇಲಾಖೆಗೆ ಒಂದು ಟ್ಯಾಗ್ ಮಾಡಿದ್ದಾರೆ. ಇವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು. ಏನಪ್ಪ ಇದು 0009 ನಂಬರ್ ಎಲ್ಲೋ ನೋಡಿದೀವಲ್ಲ ಅಂತೇಳಿ ಆ ನಂಬರನ್ನು ಅಂದರೆ ಆ ನಂಬರ್ ಏನಿದೆ ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಯಾರು ಓನರು, ಯಾರ ನಂಬರ್ ಇದು, ಯಾರಿದು ಇಷ್ಟೊಂದು ವೇಗವಾಗಿ ಹೋಗ್ತಾ ಇದ್ದಾರೆ. ಐಷಾರಾಮಿ ಕಾರುಗಳು ಎಲ್ಲರೂ ಕೂಡ ಸಾಕಷ್ಟು ಮಂದಿ ಶ್ರೀಮಂತರು ಬಳಸ್ತಾರೆ. ಮತ್ತು ಅವರು ಯಾರೇ ನೀವು ಯಾವುದೇ ವೆಹಿಕಲ್ಸ್ ತಗೊಂಡ್ರು ಕೂಡ ನೀವು ಟ್ರಾಫಿಕ್ ರೂಲ್ಸನ್ನು ನೀವು ಫಾಲೋ ಮಾಡಬೇಕು. RTO ಏನಿದೆ ಅದು ಕೂಡ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಈ ನಂಬರ್ ಟ್ಯಾಗ್ ಮಾಡಿದಂಥ ಸಂದರ್ಭದಲ್ಲಿ ಇದು ಮಾಜಿಡ್ ಡಾನ್ ಮುತ್ತಪ್ಪರಯ್ಯನ ಮಗ ರಿಕ್ಕಿ ರೈ ಮಾಲೀಕತ್ವದ ಕಾರು ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಹಿಂದೆ ಮಾರ್ಚ್ 23ನೇ ತಾರೀಕು ಕೂಡ ಇದೇ ಕಾರು ಒಂದು ಸುದ್ದಿ ಆಗಿರುತ್ತೆ. ಯಾಕಂತಂದರೆ ಅನಿಲ್ ಕುಂಬ್ಳೆ ಸರ್ಕಲ್ ಮತ್ತು ಕಬ್ಬನ್ ಪಾರ್ಕ್ ಒಂದು ರೋಡ್ ಸರ್ಕಲ್ ಏನಿದೆ, ಎರಡು ಕಡೆ ಸರ್ಕಲ್ಗಳಲ್ಲಿ ಇದೇ ಕಾರು ಡ್ರಿಫ್ಟಿಂಗ್ ಆಗಿರುತ್ತೆ. ಅದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ನೋಟಿಸ್ ಮಾಡಿರ್ತಾರೆ. ಜೊತೆಯಲ್ಲಿ RTOದಿಂದಲೂ ಕೂಡ ನೋಟಿಸ್ ಆಗಿರುತ್ತೆ. ಅದಕ್ಕೆ ಸರಿಯಾದ ನಂಬರ್ ಪ್ಲೇಟ್, ಫ್ಯಾನ್ಸಿ ನಂಬರ್ ಪ್ಲೇಟ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸರಿಯಾಗಿರುವಂಥ ಅಮೌಂಟನ್ನು ಅದು ಕಟ್ಟದೆ ಇವರು ಫ್ಯಾನ್ಸಿ ನಂಬರನ್ನು ಆಲ್ರೆಡಿ ತೆಗೆದುಕೊಂಡಿರ್ತಾರೆ. RTOದಿಂದ ಮೂವ್ಮೆಂಟೇ ಆಗಿರಲ್ಲ, ಆಲ್ರೆಡಿ ಅವರು ಫ್ಯಾನ್ಸಿ ನಂಬರ್ ತೆಗೆದುಕೊಂಡಿರ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಒಂದು ನೋಟಿಸನ್ನು ಮಾಡಿರ್ತಾರೆ. ಈ ಒಂದು ಕೇಸು ಅಂದರೆ ಈ ರಿಕ್ಕಿ ರೈ ಏನಿದ್ದಾರೆ ಈತನ ಒಂದು ಐಷಾರಾಮಿ ಬದುಕು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆತ ಏನೇ ಇದ್ರೂ ಕೂಡ ಆತನ ಲೈಫ್ ಸ್ಟೈಲ್ ಮತ್ತು ಪರ್ಸನಲ್ ಏನೇ ಇರಲಿ, ಆದರೆ ಎಲ್ಲರೂ ಕೂಡ ಇಲ್ಲಿ ಸಾಮಾನ್ಯರಿಂದ ಹಿಡಿದು ಯಾರೇ ಶ್ರೀಮಂತರಲ್ಲಿ, ಯಾರ ಪೊಲಿಟಿಷಿಯನ್ಸ್ ಇರಲಿ, ಯಾರ ಪ್ರತಿಯೊಬ್ಬರು ಕೂಡ ಒಂದು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಆದರೆ ಏರ್ಪೋರ್ಟ್ ರಸ್ತೆಯಲ್ಲಿ ಈ ಒಂದು ಕಾರ್ ಮೂಮೆಂಟ್ ಆಗಿದೆ, ಅದು ಈಗ ಪೊಲೀಸರ ಒಂದು ಅದನ್ನು ಗಮನಿಸಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಆ ಬಗ್ಗೆ ಹೆಚ್ಚು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಮತ್ತು ಆಕ್ಷನ್ ತೆಗೆದುಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಈ ಡ್ರಿಫ್ಟಿಂಗ್ ಅಂದರೆ ಕಬ್ಬನ್ ಪಾರ್ಕ್ ಸರ್ಕಲ್ಲು ಮತ್ತು ಅನಿಲ್ ಕುಂಬ್ಳೆ ಸರ್ಕಲಲ್ಲಿ ಕಾರ್ ಡ್ರಿಫ್ಟಿಂಗ್ ಆದಂತಹ ಸಂದರ್ಭದಲ್ಲಿ ಆ ಕಾರನ್ನು ಡ್ರಿಫ್ಟಿಂಗ್ ಮಾಡಿರುವಂಥದ್ದು ಇದೇ ರಿಕ್ಕಿ ರೈ ಕಾರಲ್ಲಿದ್ದ. ಅದು ಕ್ಲೀನಾಗಿ ಆ ಪಿಕ್ಚರ್ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಆ ಕಾರಲ್ಲಿ ಇದ್ದಂಥದ್ದು ರಿಕ್ಕಿ ರೈ ಅಂತೇಳಿ. ಆದರೆ ಈಗ ಪ್ರಮುಖವಾಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಮೂವ್ಮೆಂಟ್ ಆಗಿರುವಂಥದ್ದು ಈ ರೀತಿ ರ್ಯಾಶ್ ಡ್ರೈವಿಂಗ್ ಮಾಡಿಕೊಡೋದಂತಹ ಕಾರಲ್ಲಿ ಯಾರು ಡ್ರೈವ್ ಮಾಡ್ತಾ ಇದ್ರು ಅನ್ನೋದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಒಂದು ವೇಳೆ ರಿಕ್ಕಿ ರೈಯೇ ಡ್ರೈವ್ ಮಾಡ್ತಾ ಇದ್ರಾ ಅಥವಾ ಪಕ್ಕದಲ್ಲಿ ಬೇರೆ ಯಾರಾದರೂ ಸ್ನೇಹಿತರಿದ್ರಾ ಅಥವಾ ಡ್ರೈವರ್ ಇದ್ರಾ ಆ ಬಗ್ಗೆ ಗೊತ್ತಾಗಬೇಕಾಗಿದೆ. ಒಂದು ವೇಳೆ ಡ್ರೈವರ್ ಇದ್ದರೆ ಆ ರೀತಿ ಡ್ರೈವ್ ಮಾಡಿಕೊಂಡು ರ್ಯಾಶ್ ಡ್ರೈವ್ ಮಾಡಿ ಆ ಬೆಂಕಿ ಅಂದರೆ ಫೈರ್ ಬರುವಂಥ ರೀತಿಯಲ್ಲಿ ಸ್ಪೀಡಾಗಿ ಹೋಗೋದಿಲ್ಲ. ಇದು ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ರಿಕ್ಕಿ ರೈ ಅಥವಾ ಸ್ನೇಹಿತರು ಯಾರಾದರೂ ಇರ್ಬೋದು ಕಾರಲ್ಲಿ ಅನ್ನೋದು ಒಂದು ಸಸ್ಪೆಕ್ಟ್ ಇರುವಂಥದ್ದು. ಹೀಗಾಗಿ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಬರ್ತಾ ಇದ್ದಂತೆ ಈಗ ದೇವನಹಳ್ಳಿಯ ಟ್ರಾಫಿಕ್ ಇನ್ಸ್ಪೆಕ್ಟರ್ ಈಗ ರಿಕ್ಕಿ ರೈಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. 3 ದಿನಗಳ ಒಳಗಾಗಿ ದಾಖಲೆಗಳ ಸಹಿತವಾಗಿ ನೀವು ಸ್ಟೇಷನ್ಗೆ ಹಾಜರಾಗಬೇಕು, ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ನಿಮ್ಮ ಮಾಲೀಕತ್ವದ ಕಾರು ಏರ್ಪೋರ್ಟ್ ರಸ್ತೆಯಲ್ಲಿ ಈ ರೀತಿಯಾಗಿ ಹೋಗಿದೆ ಅಂತ. ಹೀಗಾಗಿ ಕಾರು ಅವರೇ ಮಾಲೀಕತ್ವದ ಕಾರು ಮೂವ್ಮೆಂಟ್ ಆಗಿರುವಂಥದ್ದು ಈ ಥರ ವೈಲೇಷನ್ಸನ್ನು ಅಂದರೆ ಟ್ರಾಫಿಕ್ ವೈಲೇಷನ್ಸ್ ಮಾಡಿರುವಂಥದ್ದು. ಆದರೆ ಕಾರಲ್ಲಿ ಯಾರಿದ್ರು ಅನ್ನೋದ್ರ ಬಗ್ಗೆ ಉತ್ತರವನ್ನು ಅವರೇ ಕೊಡಬೇಕು. ಜೊತೆಯಲ್ಲಿ ಅದಕ್ಕೆ ದಂಡವನ್ನು ಕೂಡ ಕಟ್ಟಬೇಕು. ಜೊತೆಯಲ್ಲಿ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ರೀತಿ ಆಗಬಾರ್ದು ಅಂತ ಅವರು ಕೂಡ ಒಂದು ವಾರ್ನಿಂಗ್ ಕೊಡುವಂಥ ಕೆಲಸ. ಅಂದರೆ ಇದು ಜಸ್ಟ್ ಫಾರ್ 1 ಡೇಯಲ್ಲಿ ಮುಗಿಯುವಂಥದ್ದು. ಟ್ರಾಫಿಕ್ ಫೈನನ್ನು ಕ್ಲಿಯರ್ ಮಾಡ್ತಾರೆ, ಮತ್ತೆ ಈ ಥರ ಮಾಡಲ್ಲ ಅಂತೇಳಿ ಮುಚ್ಚಿ ಹೇಳಿಕೆಯಲ್ಲಿ ಬರ್ಸ್ಕೊಂಡು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಪದೇ ಪದೇ ಈ ರೀತಿ ಒಂದು ಉದ್ದಟತನವನ್ನು ತೋರುವಂಥದ್ದು, ಇನ್ನೊಬ್ಬರಿಗೆ ಅಪಾಯವನ್ನು ತರುವಂಥ ನಿಟ್ಟಿನಲ್ಲಿ ರ್ಯಾಶ್ ಡ್ರೈವ್ ಮಾಡುವಂಥವ್ರಿಗೆ ನಿಜವಾಗೂ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಯಾಕೆಂದರೆ ಇದು ಒಂದು ಘಟನೆ ಅಲ್ಲ, ಬೇರೆಯವರು ಕೂಡ ಅದೇ ರೀತಿಯಾಗಿ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆಂದರೆ
ಹೆಚ್ಚಾಗಿ ನೀವು ಔಟ್ಸ್ಕರ್ಟ್ ಏರಿಯಾಗಳಲ್ಲಂತೆಲ್ಲ ಹೈವೇ ಏರಿಯಾ ರಸ್ತೆ, ಏರ್ಪೋರ್ಟ್ ರಸ್ತೆಗಳಲ್ಲಾಗಿರ್ಬೋದು, ಅದೆಲ್ಲ ವೀಲಿಂಗ್ ಮಾಡುವವರೆಗೆ ಬಿಸಿ ಮುಡಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಎಲ್ಲ ಒಂದು ಕಡೆ ಒಂದು ವೇಳೆ ಯಾರಾದರೂ ಅಲ್ಲಿ ಅಪಘಾತವಾಗಿ ಸಾವು ನೋವು ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ? ಈ ರೀತಿ ಹುಚ್ಚುತನ ಪ್ರದರ್ಶನವಂತ ಮಾಡುವಂಥದ್ದಕ್ಕೆ ಇದು ಸಾರ್ವಜನಿಕ ಬಳಕೆ ಮಾಡುವಂಥ ರಸ್ತೆಗಳೇ ಅವರಿಗೆ ಬೇಕಾ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಈಗ ಒಂದು ಅಂದರೆ ಅವರ ಈ ರೀತಿಯ ಒಂದು ವಿಡಿಯೋಗಳನ್ನು ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಆಗ ನೋಟಿಸನ್ನು ಕೊಟ್ಟಿರೋ ಜೊತೆಗೆ ನೋಡಬೇಕು ಈಗ ರಿಕ್ಕಿ ರೈ ಅವರು ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಸಹಜವಾಗಿ ಅವರು ಅಡ್ವೊಕೇಟನ್ನು ಕರ್ಕೊಂಬಂದು ಇಲ್ಲ ನಾವು ಅದರಲ್ಲಿ ಇರಲಿಲ್ಲ ಬೇರೆ ಯಾರೋ ಇದ್ರು ಅನ್ನೋ ನಿಟ್ಟಿನಲ್ಲಿ ಅವರು ಉತ್ತರವನ್ನು ಕೊಡ್ಬೋದು. ಆದರೆ ಲೀಗಲಾಗಿ ಅವರು ಏನೋ ಒಂದು ಕ್ಲಿಯರ್ ಮಾಡಿಸುವಂಥ ಕೆಲಸವನ್ನು ಅವ್ರು ಮಾಡ್ಕೊಳ್ಬೋದು. ಆದರೆ ಅವ್ರಿಗೂ ಒಂದು ಸಮಾಜದಲ್ಲಿ ಅವರ ತಂದೆ ಮಾಜಿ ಡಾನ್ ಆಗಿದ್ದಂಥವ್ರು, ಮತ್ತು ಒಂದು ಸಂಘಟನೆ ಕಟ್ಕೊಂಡ್ಬಂದಂಥವ್ರು, ಜೊತೆಲಿ ಈಗ ಅವ್ರ ಮಗ ಮತ್ತೆ ಹಿಂದೆ ಒಂದು ಶೂಟಿಂಗ್ ಕೇಸಲ್ಲಿ ಮಾಗಡಿಯಲ್ಲಿ ಕೂಡ ಒಂದು FR ಆಗಿರುವಂಥದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಈ ಥರ ಕೇಸ್ ಆಗಿ ಅನಂತರ ತನ್ನ ಮೇಲೆ ಫೈರ್ ಮಾಡಿದ್ರು, ಇದು ಲ್ಯಾಂಡ್ ವಿಚಾರವಾಗಿ ಆಯಿತು ಅಂತೇಳಿ ಕೊನೆಗೆ ಆ ಕೇಸ್ ಏನಾಯಿತು ಅನ್ನೋದು ಇದುವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರು ಬಂದು ಫೈರ್ ಮಾಡಿದ್ರು ಆ ಒಂದು ಕಾಡಲ್ಲಿ, ಆ ಒಂದು ಮನೆಗೆ, ಆತನಿಗೆ ಇದು ಪ್ರೀ ಪ್ಲಾನಡಾ ಏನು ಅನ್ನೋದು ನಿಜಕ್ಕೂ ಕೂಡ ಸಾಕಷ್ಟು ಪ್ರಶ್ನೆಗಳಿತ್ತು. ಆ ಕೇಸ್ ಇದುವರೆಗೆ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಏನೇ ಇರಲಿ, ಅದು ಆ ಒಂದು ಕೇಸ್ ಒಂದು ಕಡೆ ಆದರೆ ಈ ರೀತಿ ಪಬ್ಲಿಕ್ ಪ್ಲೇಸಲ್ಲಿ ಪಬ್ಲಿಕ್ ವೆಹಿಕಲ್ಸ್ ಮೂವ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಉಚಿತನ ಪ್ರದರ್ಶನ ಮಾಡೋದು ನಿಜಕ್ಕೂ ಕೂಡ ಒಳ್ಳೆಯದಲ್ಲ. ಇನ್ನು ಮುಂದಾದರೂ ರಿಕ್ಕಿ ರೈ ಅಂದರೆ ಅವರ ಯಾವುದೇ ವೆಹಿಕಲ್ಸನ್ನು ಬಳಕೆ ಮಾಡುವ ಮುನ್ನ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕು. ಆ ನಿಟ್ಟಿನಲ್ಲಿ ವೆಹಿಕಲ್ಸನ್ನು ಏರಿಯಾಗೆ ಅವ್ರು ಮೂವ್ಮೆಂಟ್ ಆಗಲಿ ಅನ್ನೋದೇ ಒಟ್ಟಿನಲ್ಲಿ ನಾನು ನಮ್ಮ ಅಂದ್ರೆ ವಿಚಾರವಾಗಿ ರೂಲ್ಸನ್ನು ಫಾಲೋ ಮಾಡಲಿ ಅಂತ ಕೂಡ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.